ಇವತ್ತು ಎಷ್ಟನೇ ದಿನದ ಪೂಜೆ ಸರ್? ಇವತ್ತು 5ನೇ ದಿನದ ಪೂಜೆ. ಮೈಕಾನ್ ಆಯ್ತಾ? ಅದು ಕ್ಲೀನಾಗಿ ಕೊಡ್ತಾನೆ. ಈಗ ಇವತ್ತು ನಮ್ಮ ಸ್ಪೆಷಲ್ ಆಗಿ ನಮ್ಮ ಸಂತೋಷ್ ಕಿರೋಜಿಯವರು ಇವತ್ತೊಂದು ಭಕ್ತಿ ಗೀತೆ ಹಾಡ್ತಾರೆ. ಆ ಭಕ್ತಿ ಹಾಡು ಯಾವ್ದಂತ ದೇವಿ ಒಂದು ಹಾಡು ಹೇಳ್ತಾರೆ, ಹಾಡು ಕೇಳ ಬನ್ನಿ ಸರ್. ಒಂದು ಭಕ್ತಿ ಇಲ್ಲ ಸರ್, ಭಕ್ತಿ ಗೀತೆಗಳೆಲ್ಲ ಬರೋದಿಲ್ಲ ಸರ್. ಅಚ್ಚಾ, ಫಿಲಿಮ್ ಸಾಂಗ್ ಹೇಳ್ತಾರಂತೆ, ಫಿಲಿಮ್ ಸಾಂಗ್ ಕೇಳ ಬನ್ನಿ ದಯವಿಟ್ಟು. ಸಾರಿ, ಗೀತೆ ಮಾತೆಲ್ಲ ಬರಲ್ಲ ನಮಗೆ. ನಾವು ಏನಾದರೂ ಅಚ್ಚಾ ಇಲ್ಲ ಇವ್ರು ನೋಡಿ ಹಾಡಲ್ ಬಂತ ಡ್ಯಾನ್ಸ್ ಭಾಳ ಚಲೋ ಮಾಡ್ತಾರಂತೆ. ಡ್ಯಾನ್ಸ್ ಕೂಡ ಇಲ್ಲ ಸರ್, ಡ್ಯಾನ್ಸು. ಹಲೋ ನಮಸ್ಕಾರ. ನಮ್ಮ ನಕ್ಷತ್ರ ಟಿವಿ ನಿರ್ಮಿಸುವ ನಮ್ಮ ದೇಶ ಕಿಚನ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ದಿನದ ಕಾರ್ಯಕ್ರಮ ನವರಾತ್ರಿಯ 5ನೇ ದಿನ. ಇವತ್ತು ನಮ್ಮ ದುರ್ಗಾದೇವಿ ದೇವಸ್ಥಾನದಲ್ಲಿ 5ನೇ ದಿನದ ದಾನಿಗಳು ಯಾರಂದರೆ ಶ್ರೀ ಪರಶುರಾಮ್ ಸಾಯಿ ಎಸ್ ಕಾಟ್ವೆ ಹಾಗೂ ಶ್ರೀ ರಮೇಶ್ ಎಸ್ ಕಾಟ್ವೆ ಮತ್ತು ಮಕ್ಕಳು, ಹಾಗೂ ಶ್ರೀಮತಿ ಸುಶೀಲಾಬಾಯಿ ಮಾಧುಸಾ ಮೆರವಾಡೆ ಮತ್ತು ಮಕ್ಕಳು, ಶ್ರೀಮತಿ ಸುರಿತಾ ಮಂಜುನಾಥ್ ಸಾ ಕಾಟ್ವೆ ಮತ್ತು ಮಕ್ಕಳು. ಪ್ರತಿ ದಿನದಂತೆ ಇವತ್ತು 5ನೇ ದಿನ ಕೂಡ ದಾನಿಗಳಾಗಿ ನಾನೇನು ಹೆಸರು ಹೇಳ್ದಲ್ಲ ಅವರೆಲ್ಲ ಇವತ್ತು ದಾನ ಮಾಡ್ತಿದ್ದಾರೆ. ಅದು ಏನಪ್ಪ ಅಂದರೆ ಗೊತ್ತಿಲ್ಲ. ನಾವು ಕಿಚನ್ ರೂಮ್ ಹೋಗೋಣ, ಅದೇನಂತೇಳಿ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಈಗ ನಾವು ಆಲ್ರೆಡಿ ಕಿಚನ್ ರೂಮ್ ಬಂದುಬಿಟ್ಟಿದ್ದೀವಿ. ನೆನ್ನೆ ನೋಡಿರ್ಬೋದು ಬಹುಶಃ ಇವರೆಲ್ಲ ಇಲ್ಲಿ ಸೇವೆ ಸಲ್ಲಿಸಿದ್ರು. ಇವತ್ತು ಕೂಡ ಸೇವೆ ಸಲ್ಲಿಸ್ತಾರೆ. ಅದರಲ್ಲಿ ನೋಡಿ ಎಲ್ಲ ಆಲ್ರೆಡಿ ಕಟ್ಟಿಂಗ್ ಎಲ್ಲ ಆಗ್ಬಿಟ್ಟಿದೆ. ನೋಡೋಣ ಏನಿದೆ ಅಂತ ಹೇಳುತ್ತೋ. ಸರ್ ನಮಸ್ಕಾರ, ತಮ್ಮ ಹೆಸರು? ಪ್ರವೀಣ್ ಪವಾರ್ ಅಂತ, ಭವಾನಿ ಕ್ಯಾಟ್ರಿಂಗ್ನವರು. ಭವಾನಿ ಕ್ಯಾಟ್ರಿಂಗರ್ ಪ್ರವೀಣ್ ಅವರು ನಮ್ಮ ಮದುವೆಗಾರೆ. ಇವತ್ತಿನ ದಾನಿಗಳು ಇವತ್ತೇನು ಮಾಡ್ತಿದ್ದಾರೆ ಅಂತ ಹೇಳ್ತೀರಾ ಸರ್? ಇವತ್ತು ದಾನಿಗಳು ತೋಸಿದ ಮಂಡಕ್ಕಿ ಮತ್ತು ಮಿರ್ಚಿ ಮಾಡ್ತಾ ಇದ್ದಾರೆ. ಅಂದರೆ ಏನೇನು ಹಾಕಿದ್ದಾರೆ ಇದರಲ್ಲಿ? ಸರ್ ಈಗ ಆಲ್ರೆಡಿ ಒಗ್ಗರಣೆ ಹಾಕಿದ್ದೀನಿ. ಅದರಲ್ಲಿ ಏನಿದೆ ಅಂತ ಹೇಳ್ತೀರಾ? ಅದರಲ್ಲಿ ಸಾಸಿವೆ ಇದೆ. ಫಸ್ಟಿಗೆ ಎಣ್ಣೆ ಬರುತ್ತೆ. ಫಸ್ಟಿಗೆ ಎಣ್ಣೆ, ಆಮೇಲೆ ಸಾಸಿವೆ ಹಾಕ್ತೀವಿ. ಸಾಸಿವೆನ ಹೊಡಿಬೇಕು. ಆಮೇಲೆ ಕರಿಬೇವು ಹಾಕಿದ್ದೀವಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ಈರುಳ್ಳಿ ಹಾಕಿದ್ದೀನಿ. ತದನಂತರ ಈಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ಲೈಟಾಗಿ ಬೇಯಬೇಕು. ಎಷ್ಟು ಲೀಟ್ರ್ ಮಂಡಕ್ಕಿ ಹಾಕಿರಿ ಇವತ್ತು? ಸರ್ ಇವತ್ತು ಲೀಟ್ರು ಅಂದರೆ 1000 ಲೀಟ್ರ್ ಮಂಡಕ್ಕಿ ಸರ್. ಇವತ್ತು 1000 ಲೀಟ್ರ್ ಮಂಡಕ್ಕಿಗೆ ಎಷ್ಟು ಕೆಜಿ ಈರುಳ್ಳಿ ಹಾಕಿದ್ದೀರಿ ಅಂದಾಜಾಗಿ? ಅಂದಾಜು ಮ್ಯಾಗ ಸರ್ ಇದರಲ್ಲಿ 25 kg ಈರುಳ್ಳಿ ಇದೆ. ನೋಡಿ ವೀಕ್ಷಕರೇ, 1000 ಲೀಟ್ರ್ ಮಂಡಕ್ಕಿಗೆ 25 ಕೆಜಿ ಈರುಳ್ಳಿ ಹಾಕಿದ್ದಾರೆ. ಮತ್ತು ಮೆಣಸಿನ್ಕಾಯಿ 2 kg ಮೆಣಸಿನ್ಕಾಯಿ ಇದೆ. ಮತ್ತು ಕರಿಬೇವು ಅರ್ಧ kg ಕರಿಬೇವು ಇದೆ. ಸಾಸಿವೆ ಒಂದು 1/4 kg ಇದೆ. ನೋಡಿ ರೇಷಿಯೋ ನೋಡ್ಕೊಳ್ಳಿ, ಯಾಕಂದರೆ ಇವ್ರು ನೋಡಿ ಕೈ ಆಡ್ಸೋದು ನೋಡ್ಕೊಳ್ಳಿ, ಹೆಂಗೆ ಆಡಿಸ್ತಿರ್ಬೇಕು ಕೈ ಹಿಂಗೆ. ನನ್ನ ಹೆಡ್ ಕುಕ್ಕು ಪರಶುರಾಮ್ ಅಂತ ಹೇಳಿ ಅವರು ಮೆಣಸಿನ್ಕಾಯಿ ಬಿಡ್ತಾ ಇದ್ದಾರೆ. ಬನ್ನಿ ಈಗ ಮೆಣಸಿನ್ಕಾಯಿ ತಗೋಣ. ಏನೋ ಹೆಡ್ ಕುಕ್ಕು ಇಲ್ಲೊಬ್ರು ಇದ್ದಾರಂತೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಪರಶುರಾಮ್. ಮುಂದೆ ಮಿರ್ಚಿ ಬಿಡ್ತಾ ಇದ್ದೀನಿ. ಫಸ್ಟಲ್ಲಿ ಇಲ್ಲಿ 15 ಲೀಟ್ರ್ ಎಣ್ಣೆ ಇಟ್ಟಿದ್ದೀನಿ. 15 ಲೀಟ್ರ್ ಎಣ್ಣೆ ಹಾಕಿದ್ದೀರಾ? ಹೌದು. ಇವಾಗ 5 kg ಹಿಟ್ಟು ಕಲಿಸಿದ್ದೀನಿ. 1000 ಮಿರ್ಚಿಯನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇದು ಯಾವ ಹಿಟ್ಟು? ಕಡಲೆ ಹಿಟ್ಟು. ಇದರಲ್ಲಿ ಏನು ಹಾಕಿದ್ದೀರಾ? ಅಜವಾನ ಹಾಕಿದೆ, ಸೋಡಾ ಹಾಕಿದೆ, ಕಾದ ಎಣ್ಣೆ ಹಾಕಿದೆ, ಉಪ್ಪು ಹಾಕಿದೆ. ಅರ್ಶಿಣ ಹಾಕಿದ್ದೀರಾ? ಇಲ್ಲ. ಓಕೆ, ಇಷ್ಟೇ ಇರೋದು. ಇಷ್ಟೇ. ನೋಡಿ ವೀಕ್ಷಕರೇ, ಇದರ ರೆಸಿಪಿ ಕೂಡ ನಿಮಗೆ ಬರುವಂಥ ದಿನಗಳಲ್ಲಿ ನಮ್ಮ ಪರಶುರಾಮ್ ಅವರು ನಿಮಗೆ ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ನಾವು ಕಾಯೋಣ. ಏನಪ್ಪ ಅಂದರೆ ಸಿಂಪಲ್ಲಾಗಿ ಹಾಕಿರೋಂಥ ಮೆಟೀರಿಯಲ್ಸ್ ಜಾಸ್ತಿ ಏನಿಲ್ಲ. ಕಡಲೆ ಹಿಟ್ಟು, ಅಜ್ವಾನು, ಸ್ವಲ್ಪ ಲಿಟಲ್ ಬಿಟ್ ಲೈಟಾಗಿ ಸೋಡಾ ಮತ್ತು ಕಾದಿದ ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಆಡಿ ಬ್ಯಾಟರ್ ಮಾಡಿಕೊಂಡು ಮೆಣಸಿನ್ಕಾಯಿ ಹಾಕಿದ್ದಾರೆ. ಈಗ ಮೆಣಸಿನ್ಕಾಯಿ ಹಾಕ್ತಾರೆ ಅದನ್ನು ಕೊಂಡು ನೋಡೋಣ. ಈಗ ನಾವು ಫ್ರೈ ಹಾಕ್ತಿದ್ದು ನೋಡ್ತಿದ್ದೀವಿ ಮೆಣಸಿನ್ಕಾಯಿನ. ಈಗ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಬಿಡ್ತಾರೆ ಅದನ್ನು ನೋಡ್ಕೊಳ್ಳೋಣ ಬನ್ನಿ ಕ್ಲೀನಾಗಿ. ನೋಡ್ತೀರಲ್ಲ ಹೆಂಗೆ ಮೆಣಸಿನ್ಕಾಯಿ ಬಿಡ್ತಾರೆ ಅಂಥೇಳಿ. ಇದು ಈಗ ಫ್ರೈ ಆಗಲಿ ಅಲ್ಲಿವರೆಗೂ ಮತ್ತೆ ನಾವು ಬೇರೆ ಕಡೆ ಹೋಗೋಣ. ಎಲ್ಲೋಗೋಣ ಮತ್ತೆ ಇಲ್ಲಿ ಬಿಡೋಣ. ಸರಿ ಕೆಲಸ ಈಗ ಈರುಳ್ಳಿದು. ನಿನ್ನೆ ವೀಕ್ಷಕರು ನಾವು ಗೊಜ್ಜು ಅವಲಕ್ಕಿ ಮಾಡಿದ್ವಿ. ಅದ್ರ ಮಾಡಿದ್ದಾರೆ ಯಾರು? ನಮ್ಮ ರವಿ ಎನ್ ಮೆರವಾಡೆ. ರವಿ ಎನ್ ಟೀಮರ್ ಮಾಡಿದ್ರು. ಭಾಳ ಇಷ್ಟಪಟ್ಟರು, ಭಾಳ ಚಲೋ ಆಗಿತ್ತು. ಈಗ ನೋಡ್ರಿ ನಾವು ಟೊಮೊಟೊನ ಹಾಕ್ತಾ ಇದ್ದೀವಿ. ಟೊಮ್ಯಾಟೊ ಎಷ್ಟು ಹಾಕಿದ್ದೀರಾ ಸರ್? ಒಂದು 5 kg ಟೊಮೊಟೊನ ಹಾಕ್ತಾ ಇದ್ದೀನಿ. 5 kg ಟೊಮ್ಯಾಟೊ ಹಾಕಿದ್ದಾತು. ಮತ್ತೇನು ಹಾಕ್ತಿದ್ದೀರಾ? ಈಗ ಆಲ್ಮೋಸ್ಟ್ ಗೊಜ್ಜನ್ನು ರೆಡಿ ಆಗ್ತಾ ಇದೆ. ಮತ್ತು ಹಾಲು ಹಾಕ್ತಾ ಇದ್ದೀನಿ. ಹಾಲು ಕೂಡ ಹಾಕ್ತಿದ್ದೀರಾ? ಹುಣಸೆ ಹುಳಿ ಹಾಕಬೇಕು. ಹುಳಿ ಕಮ್ಮಿ ಇದೆ, ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಹುಣಸೆ ಹಣ್ಣಿನ ರಸನ ಯೂಸ್ ಮಾಡ್ತಾ ಇದ್ದೀನಿ. ಹಾಲು ಎಷ್ಟು ಲೀಟ್ರ್ ಹಾಕ್ತೀರಾ? ಹಾಲು ಒಂದು 2-3 ಲೀಟ್ರ್ ಹಾಲು ಹಾಕ್ತೀನಿ. 3 ಲೀಟ್ರ್ ಹಾಕ್ತಿದ್ದೀರಾ? ಯಾಕೆ ಹಾಲು ಹಾಕೋದು ಉದ್ದೇಶ? ಎದಕ್ಕೆ ಅಂದರೆ ಇದು ಮಂಡಕ್ಕಿ ಇದೆ ಅಲ್ಲ, ಸ್ಮೂತ್ನೆಸ್ ಬರುತ್ತೆ, ಆಮೇಲೆ ರುಚಿ ಭಾಳ ಚೆನ್ನಾಗಿ ಬರುತ್ತೆ ಹಾಲಿಂದ. ಇಲ್ಲ, ಹಸಿ ಹಾಲನ್ನೇ ಅದರಲ್ಲೇ ಫ್ರೈ ಮಾಡ್ತೀವಿ. ಅಂದರೆ ಹಾಲನ್ನು ಬಿಸಿ ಇದ್ದಾಗೆ ಹಾಕಲ್ಲ, ಸ್ವಲ್ಪ ಲೈಟಾಗಿ 0 ಪಾಯಿಂಟ್ ಇದ್ದಾಗ ಹಾಕಿ ಕೈ ಆಡಿ ಆಮೇಲೆ ಮತ್ತೆ ರೈಸ್ ಮಾಡಿ ಕುದಿಸ್ಬೇಕು.
ಹಾಂ. ನೋಡಿ ವೀಕ್ಷಕರು, ಇದೊಂದು ಟಿಪ್ಸು. ಹಾಲು ಹಾಕೋದು ಬಹುಶಃ ಭಾಳ ಕಡಿಮೆ ಮಂಡಕ್ಕಿ, ತುಸದ ಮಂಡಕ್ಕಿಯಲ್ಲಿ. ಇವತ್ತು ಪ್ರವೀಣ್ ಪವಾರ್ ಅವರು ಹಾಲನ್ನು ಯಾಕೆ ಬಂತ ಅದನ್ನು ಕೂಡ ವಿವರಣೆ ಮಾಡಿದ್ದಾರೆ. ಇದೊಂದು ಗಮನ ಇರಲಿ. ಮಂಡಕ್ಕಿ, ಮಿರ್ಚಿ ಜೊತೆಗೆ ಚಾಯ್ ಕೂಡ ಇದೆ. ಚಾಯ್ ನೋಡಿ ಹೆಂಗೆ ಮಾಡ್ತಿದ್ದಾರೆ ಅಂತೇಳಿ. ಇದು 20 ಲೀಟ್ರ್ ಹಾಲು ರೀ. 20 ಲೀಟ್ರ್ ಹಾಲು, ಈ 3 kg ಸಕ್ಕರೆ, ಆಮೇಲೆ 1.5 kg ಚಾಪುಡಿ ಮಾಡಿ ಇದು ಸ್ಪೆಷಲ್ ಕೇಟಿ. ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ತೀವಿ ರೀ, ಹಸಿ ಶುಂಠಿ. ಸ್ಪೆಷಲ್ ಟೀ ಇದು ನೋಡಿ, ಸ್ಪೆಷಲ್ ಟೀ ಮಾಡ್ತಿದ್ದಾರೆ. ಅದ್ರಲ್ಲಿ ಸಕ್ಕರೆ, ಚಾಯ್ ಪುಡಿ ಮತ್ತು ಹಾಲು ಎಷ್ಟು ಲೀಟ್ರ್ ಅಂತ ಹೇಳಿದ್ದಾರೆ, ಎಷ್ಟು ಚಾಯ್ ಪುಡಿ ಹಾಕಿದ್ದಾರೆ ಅಂತ ಅದನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಶುಂಠಿ ಕೂಡ ಹಾಕ್ತಿದ್ದಾರೆ. ಸ್ಪೆಷಲ್ ಟೀ ಕೇಟಿ ಚಾಯ್ಗೋಸ್ಕರ. ಅದು ಅಲ್ಲಿವರೆಗೂ ಚಾಯ್ ಆಗೋವರೆಗೂ ನಮ್ಮ ಮತ್ತೆ ಈಗ ಬೇರೆ ಕಡೆ ಹೋಗೋಣ ಬನ್ನಿ. ಹುರುಳಿ ಫ್ರೈ ಬಾಯ್ಲ್ ಆಗಿದೆನಾ ಸರ್? ಹೇಳಿ ಸರ್. 3 ಲೀಟ್ರ್ ಹಾಲು ಹಾಕ್ತಾ ಇದ್ದೀನಿ. ಇಷ್ಟು ಗೊತ್ತಿದೆ. 3 ಲೀಟ್ರ್ ಹಾಲು ಹಾಕ್ತಾ ಇದ್ದೀನಿ. ನಮಗೆ ಜೊತೆಗಾರರಾಗಿ ನಮ್ಮ ಸಮಾಜದ ನಮ್ಮ ಮಾವರು ಹೆಸರು ಶಿವಕುಮಾರ್ ಮೇರ್ವಾಡೆ. ಇವ್ರು ನಮ್ಮ ರವಿ ಎನ್ ಮೇರ್ವಾಡೆ. ಇವರು ಇಬ್ಬರು ನಮಗೆ ಪ್ರತಿ ವರ್ಷವೂ ಪ್ರಸಾದ ಆಗುತ್ತೆ. ಇದಕ್ಕೆ ಸಹಕಾರ ಇವ್ರದ್ದು ಭಾಳ ಇರುತ್ತೆ. ಈ ಒಂದು ಸಮಿತಿಗೆ ಅಧ್ಯಕ್ಷರು ನಾವು ಇವರಿಗೆ ಮಾಡಿದ್ದೀವಿ. ಯಾರಿಗೆ? ರವಿ ಮೇರ್ವಾಡೆ ಅವರಿಗೆ. ಈಗ ಫೈನಲ್ ಆಗಿ ನಾನು ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಎಷ್ಟು ಅರಿಶಿನ ಪುಡಿ ಹಾಕ್ತೀರಾ ಸರ್? ಲಿಮಿಟ್ ಅದಕ್ಕೆ ಎಷ್ಟು ಬೇಕು ನಾನು ಅಂದಾಜು ಮೇಲೆ, ಯಾಕಂದರೆ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಅರಿಶಿನ ಪುಡಿ ಹಾಕಿದ್ರೂ ಕೈ ಬರುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು. ಇದ್ರ ನನ್ನ ಅಂದಾಜು ಮೇಲೆ ಒಂದು 250 ಗ್ರಾಮ್ ಮಾತ್ರ ಅರಿಶಿನ ಪುಡಿ ಹಾಕ್ಬೋದು. ಈಗ ನೋಡಿ ನಾನು ಹಾಕ್ತಾ ಇದ್ದೀನಿ. ವೀಕ್ಷಕರೇ, ಅರಿಶಿನ ಪ್ರತಿ ಅಡುಗೆಯಲ್ಲಿ ಯೂಸ್ ಆಗುತ್ತೆ. ಯಾಕಂದರೆ ಅದು ಟರ್ಮರಿಕ್ ಪೌಡರ್ ಇದೆ ಅಲ್ಲ, ಅದೊಂದು ಆ್ಯಂಟಿಬಯಾಟಿಕ್ ಒಂದು ಕೆಲಸ ಮಾಡುತ್ತೆ. ಇದು ಎಷ್ಟು ನಿಮಿಷ ಬೇಕು ಸರ್? ಇದು ಆಲ್ರೆಡಿ ಆಗಿದೆ ಗೊಜ್ಜು. ಈಗೇನು ಮಂಡಕ್ಕಿನ ತೋಯಿಸಿ ಗೊಜ್ಜನ್ನು ಹಾಕಿ ಕಲಸಿ ಉರ್ಗಡ್ಲೆ ಪೌಡ್ರನ್ನ ಹಾಕಿ ರೆಡಿ ಫಾರ್ ಈಟ್. ಈಗ ಮಂಡಕ್ಕಿ ಗೊಜ್ಜಂತೂ ರೆಡಿಯಾಗಿದೆ. ಈಗ ಮಂಡಕ್ಕಿ ಹೇಗೆ ತೋರಿಸ್ತಂತ ಅದು ನೋಡ್ಕೊಂಡು ನೋಡೋಣ ಬನ್ನಿ. ಈಗ ಮಂಡಕ್ಕಿನ ನೀರಲ್ಲಿ ಹಾಕಿ 1-2 ನೀರಲ್ಲಿ ಹಾಕಿ ನಾನು ತೆಗಿತಾ ಇದ್ದೇನೆ. ಮತ್ತು ಮಂಡಕ್ಕಿ ಕೂಡ ತೋರಿಸಿದ್ರು ಇಟ್ಕೊಂಡಿದ್ದಾರೆ ಅವರು. ಈಗ ನೋಡಿ ಏನು ಮಾಡ್ತಾರೆ ಅಂತ ನೋಡ್ಕೊಳ್ಳಿ ಕ್ಲೀನಾಗಿ. ಈಗ ಅವರು ಗೊಜ್ಜನ್ನು ಕಲಿಸಿದ್ದಾರೆ ಕ್ಲೀನಾಗಿ. ಈಗ ಇದರಲ್ಲಿ ಗೊಜ್ಜ ಮಂಡಕ್ಕಿ ಹಾಕ್ತಿದ್ದಾರೆ. ವೀಕ್ಷಕರೇ, ಈಗ ನೋಡಿ, ಈಗ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿರೋಂತಹ ಮಂಡಕ್ಕಿ ಹೋಗ್ತಿದೆ. ಪಾತ್ರೆ ಏನು ಮಾಡ್ತಾರೆ, ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಏನು ಮಾಡ್ತಾರೆ ಅಂದರೆ ಫೈನಲ್ ಟಚ್ಚು ಕಡ್ಲಿ ಪುಡಿ ಪೌಡರ್ ಇದೆಯಲ್ಲ, ಅದು ಲೈಟಾಗಿ ಹಾಕ್ತಾರೆ. ಕೊನೆ ಹಂತ ಏನು ಮಾಡ್ತೀರಾ? ಕಡ್ಲಿ ಪೌಡ್ರ್ ಹಾಕ್ತಾ ಇದ್ದೇನೆ. ಲೈಟಾಗಿ ಕಡ್ಲಿ ಪೌಡ್ರನ್ನ ಹಾಕೋ ಉದ್ದೇಶ ಒಂದು ಸ್ವಲ್ಪ ಟೇಸ್ಟಲ್ಲಿ ಚೇಂಜಸ್ ಬರುತ್ತೆ. ಜಾಸ್ತಿ ಹಾಕಲ್ಲ, ಮೀಡಿಯಮಾಗಿ ಹಾಕ್ತೀನಿ. ಈಗ ನಾನು ಒಲೆ ಹಚ್ಚಿದ್ದೀನಿ. ಲೈಟಾಗಿ ಬಿಸಿ ಆದಮೇಲೆ ತೆಗೆದುಬಿಡ್ತೇನೆ. ತಳ ಇಲ್ಲಾಂದರೆ ತಳ ಹಿಡಿಯೋದು. ಎಷ್ಟು ನಿಮಿಷ? ಒಂದು 2-3 ನಿಮಿಷ. ಇದಕ್ಕೆ ಮಾತ್ರ 5 ನಿಮಿಷ ಬೇಕು. ಮನೆಯಲ್ಲೆಲ್ಲ ಸಾಕು, 1 ನಿಮಿಷ ಸಾಕು. ನೋಡಿ ವೀಕ್ಷಕರೇ, ಈಗೆಲ್ಲ ಫೈನಲ್ ಟಚ್ ಆಗಿದೆ. ಕಡ್ಲಿ ಪೌಡರ್ ಕೂಡ ಹಾಕಿದ್ದಾರೆ. ಈಗ ಒಂದೇ ಕೆಲಸ, ಟೇಸ್ಟ್ ಮಾಡೋದು. ಬನ್ನಿ, ಇದು 5 ನಿಮಿಷ ಬೇಕಾಗುತ್ತೆ ಬಿಸಿ ಆಗೋಕ್ಕೆ. ಅದಾದಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ ಮಂಡಕ್ಕಿ ಮಿರ್ಚಿ ಹೇಗಿದೆ ಅಂತೇಳಿ. ವೀಕ್ಷಕರೇ, ಇಲ್ಲಿವರೆಗೂ ನೋಡಿದ್ರಿ ನೀವು ನಮ್ಮ ಪ್ರವೀಣ್ ಅವರು ಮತ್ತು ಅವ್ರ ಟೀಮು ತೋರಿಸಿದ ಮಂಡಕ್ಕಿ ಹೇಗೆ ಮಾಡಿದೆ ಅಂತ ನೋಡ್ಕೊಂಡಿರಾ, ಮತ್ತು ಮೆಣಸಿಗೆ ಕೂಡ ಮಾಡೋದನ್ನು ನೋಡಿದ್ದೀರಾ. ಈಗ ಟೇಸ್ಟ್ ಮಾಡೋ ಸಮಯ. ಟೇಸ್ಟ್ ಮಾಡೋಣ ಹೇಗಿದೆ ಅಂತೇಳಿ, ಉಪ್ಪು ಖಾರ ಹೇಗಿದೆ ಅಂತೇಳಿ. ಪ್ರವೀಣರೇ, ನೀವು ನೋಡಿ. ಸೂಪರ್. ಉಪ್ಪಾಗಲಿ ಆ ಹುಳಿ ಆಗಲಿ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ. ಎಲ್ಲ ಮಿಶ್ರಣಗಳು ಕ್ಲೀನಾಗಿ ಮಿಕ್ಸ್ ಆಗಿದೆ ಮತ್ತು ತಿನ್ನೋಕೆ ಕೂಡ ಭಾಳ ರುಚಿಯಾಗಿದೆ. ಜೊತೆಗೆ ಮೆಣಸಿನ ಕೂಡ ಮಾಡಿದ್ದಾರೆ, ಅದನ್ನು ಟೇಸ್ಟ್ ಮಾಡೋಣ. ಆ ಕ್ರಿಸ್ಪ್ನೆಸ್ಸು ಹೆಂಗಿದೆ ಅಂದರೆ, ಒಂದಲ್ಲ 4-5 ಮೆಣಸಿನ್ಕಾಯಿ ತಿನ್ಬೇಕಂತ ಆಸೆ. ಆದರೆ ಮೆಣಸಿನ್ಕಾಯಿ ಜಾಸ್ತಿ
ತಿನ್ನೋದ್ರಿಂದ ಹೊಟ್ಟೆ ಕೆಡುತ್ತೆ. ಹಾಗಾಗಿ ಗ್ಯಾಸ್ಟ್ರಿಕ್ ಆಗೋ ಸಂಭವ ಇರುತ್ತೆ. ಅದಕ್ಕೆ 1 ಅಥವಾ 2 ತಿನ್ನಿ ಸಾಕು. ನಮ್ಮ ಪ್ರವೀಣ್ ಮತ್ತು ಟೀಮ್ ಅವರಿಗೆ ಈ ದಿನದ ನಮಗೆ ಒಂದು ಅಡುಗೆ ಕಾರ್ಯಕ್ರಮ ತೋರಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಂದು ಬರೋ ಕಾರ್ಯಕ್ರಮದಲ್ಲಿ ಒಂದು ಹೊಸ ಅಡುಗೆ ಜೊತೆ ಮುಂದಿರ್ತೀನಿ ಅಂತ ಹೇಳ್ತಾ ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ. ಟಾಟಾ, ಬಾಯ್ ಬಾಯ್.